ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಮುಖ್ಯಮಂತ್ರಿಗಳ 1 ಲಕ್ಷದ ಬಗುಮಾಡಿ ಯೋಜನೆ. ಈ ಯೋಜನೆಯಲ್ಲಿ EMI ಕಟ್ಟಬೇಕಾದ್ರೆ ಒಂದು 25ರಿಂದ 26% ಅಂದರೆ 3,000 ರೂಪಾಯಿ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ರು, ಅದು ಡಿಲೇ ಆಗ್ತಾಯಿತ್ತು. ಅದ್ರ ಬಗ್ಗೆ ಮತ್ತು ನೆನ್ನೆ ರಾಜೀವ್ ಗಾಂಧಿ ನಿಗಮದ MD ಅವ್ರನ್ನ ಭೇಟಿ ಮಾಡಿದ್ದು. ಸೊ ಅವರಿಗೆ ಲೆಟ್ರು, ಸೊ ಕಂಟಿನ್ಯೂಷನ್ ಆಗಿ ಒಂದೊಂದು ಫಾಲೋಅಪ್ಪು, ಅದ್ರ ಬಗ್ಗೆ ಒಂದು 2-3 ಮಾತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ, ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲಿ. ಓಕೆ, ರಾಜೀವ್ ಗಾಂಧಿ ನಿಗಮದ MD ಅವ್ರನ್ನ ಭೇಟಿ ಮಾಡಿ ಸುಮಾರು 70 to 80% ಕೆಲಸಗಳು ಹಲವಾರು ಸ್ಥಳದಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಆ ಮನೆಗಳನ್ನ ಹಸ್ತಾಂತರ ಮಾಡಬೇಕಂತ ಒಂದೊಂದು ಪಾಯಿಂಟಾಗಿ ತಮಗೆ ಎಲ್ಲರಿಗೂ ತಿಳಿಸ್ಬಿಡ್ತೀನಿ. ಆ ಒಂದು ಪಾಯಿಂಟ್ನ ಅವರಲ್ಲಿ ಇಕ್ಕಿದ್ದು. ಅದಾದಮೇಲೆ ಸೊ 3,000 ರೂಪಾಯಿ ಏನದು EMI, ಇವಾಗ ಅದರಲ್ಲಿ ಜನರಿಗೆ ಬರ್ಡನ್ ಆಗುತ್ತೆ. ನಾವು ಅದರಲ್ಲಿ ಒಂದು 3,000 ರೂಪಾಯಿ ಅಂತಾರೆ, ಅವ್ರು ಎಷ್ಟು EMI ತೊಗೊಂಡಿದ್ದಾರೋ ಅದ್ರ ಮೇಲೆ ಕೊಡ್ತಾ ಇದ್ದಾರೆ. ಸೊ 10 ವರ್ಷಕ್ಕೆ ಏನು ಕೊಡಬೇಕಂತ ಮಾತುಕತೆ ಮಾಡಿದಾರೋ, ಸೊ ಅದು ಜನರಿಗೆ ತಿಳಿಸಿದಾರೋ. ಸೊ ಇದು ಇನ್ನೂ ತನಕ ಯಾವುದೇ ಥರದಲ್ಲೂ ಜನರಿಗೆ ಬಂದು ತಲುಪ್ತಾ ಇಲ್ಲ. ಸೊ ಅದು ಬರೀ ಒಂದು ಹೆಸ್ರಿಗೆ ಮಾತ್ರ ಇದೆ. ದಯವಿಟ್ಟು ಅದನ್ನು ನಮಗೆ ಕಂಪ್ಲೀಟೇಷನ್ ಮಾಡಿ ಪ್ರತಿಯೊಂದು ಫಲಾನುಭವಿಗಳಿಗೂ ಅದನ್ನು ಅನುಕೂಲ ಮಾಡಿಕೊಡಿ. ಆ ಒಂದು 3,000 ರೂಪಾಯಿ ಯೂಸ್ ಆಗುತ್ತೆ. 3,000 ರೂಪಾಯಿ ಅಂದರೆ ಎಲ್ಲರೂ 3,000 ರೂಪಾಯಿ ಅಂತ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಅದು ತಾವು ಲೋನ್ ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ 3,000 ಅಂದ ತಕ್ಷಣ ಎಲ್ಲರೂ 3,000ದಲ್ಲಿ ಇದು ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅದರ ಡೀಟೇಲ್ಸ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀವಿ. ಸೊ ಅದರಲ್ಲಿ ಹೋದರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಲೆಟ್ರ್ ಏನು ಕೊಟ್ಟಿದ್ದೀವಿ ಅಂತ ಇಲ್ಲಿ ಡಿಸ್ಪ್ಲೇನ ಮಾಡ್ತೀವಿ. ಈ ವಿಡಿಯೋ ಕೊನೆಯಲ್ಲಿ ಆ ಲೆಟ್ರನ್ನ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಏನು ಕೊಟ್ಟಿದ್ದೀವಿ ಅಂತ ಕೂಡ. ಸೊ ಇದ್ರ ಬಗ್ಗೆಲ್ಲ ಹಲವಾರು ಚರ್ಚೆ ಮಾಡಿದ್ದೀವಿ. ಸೊ ಮತ್ತು ಸ್ಥಳದಲ್ಲಿ ಹಲವಾರು ಕಡೆ ಬಂದು ಈ ಒಂದು ಎಲೆಕ್ಟ್ರಿಕ್ದು ಸಂಬಂಧಪಟ್ಟದಂತೆ ಸ್ವಲ್ಪ ಕಡೆ ಕೇಬಲ್ಸ್ದು, ಇವಾಗ ಎಕ್ಸಾಂಪಲ್ ಕೆಂಚನಪುರ ಇರಬೇಕಾದ್ರೆ ಕೇಬಲ್ ಲೈನ್ ಸರಿಯಾಗಿ ಇದಾಗ್ತಾಯಿಲ್ಲ. ಸೊ ಅಲ್ಲಿ ಒಂದು ತೊಂದರೆ ಆಗ್ತಾಯಿದೆ. ಅದನ್ನು ಬೇರೆ ಒಂದು ಸ್ಥಳಕ್ಕೆ ಇದು ಮಾಡೋದು, ಈ ಥರ ಒಂದು ಕಡೆಗೆ ಕರೆಂಟೇ ಇಲ್ಲ, ಹಸ್ತಾಂತರ ಮಾಡಬೇಕಾದ್ರೆ ಕರೆಂಟ್ ಕೂಡ ಇಲ್ಲ ಇವಾಗ. ಸೊ ಚಿಕ್ಕ ಚಿಕ್ಕ ಕೆಲಸಗಳು ಇದನ್ನು ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ತುಂಬ ಕಡೆ ಬಂದು 80-90% ಕಂಪ್ಲೀಟೇಷನ್ ಆಗಿದೆ. ಇವಾಗ ಇದರಲ್ಲಿ ನೋಡಬೇಕಾದ್ರೆ ಆಲ್ಮೋಸ್ಟು ಕರೆಂಟದು ಮತ್ತು ಬೇಸಿಕ್ ಇರುವಂಥ ಒಂದೊಂದು ಸ್ಥಳ ಇದಿರುತ್ತೆ. ಸೊ ಎಲ್ಲ 80 to 90% ಹಲವಾರು ಸ್ಥಳ ಇದೆ. ಈ ಥರ ಶೆಟ್ಟಲ್ಲಿ ಇರ್ಬೋದು, ನೆಲಗಳು ಇರ್ಬೋದು, ಈ ಥರ. ಸೊ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡೋದು. ಸೊ ಇಷ್ಟು ಪೆಂಡಿಂಗು ಚಿಕ್ಕ ಚಿಕ್ಕ ವಿಷಯದಲ್ಲಿ ಇದೆ. ಸೊ ಅದನ್ನು ಸರಿಪಡಿಸಿ ಇಮಿಡಿಯೇಟಾಗಿ ನಮ್ಮ ಎಲ್ಲ ಫಲಾನುಭವಿಗಳಿಗೂ ಹಸ್ತಾಂತರ ಮಾಡಿಕೊಡಿ ಅಂತ ಆ ಒಂದು ಲೆಟ್ರ್ ಮುಖಾಂತರ ಕೋರಿದ್ದೀವಿ. ಇದು ಸುಮಾರು ದಿವಸದಿಂದನೇ ಹಲವಾರು ಫಾಲೋಅಪ್ಪಲ್ಲಿ ಇದ್ದಿದ್ದು. ಸೊ ಇದು ಆದಷ್ಟು ಬೇಗ ಅದು ಕಂಪ್ಲೀಟೇಷನ್ ಮಾಡಿಕೊಡಿ ಅಂತಾನೆ. ಮತ್ತು ನೀರು, ಕರೆಂಟು, ಸೊ ಈ ಥರ ಒಂದೊಂದು ಕೆಲಸದಲ್ಲಿ ಡಿಲೇ ಆಗ್ತಾ ಇರೋದು. ಇದನ್ನು ಸರಿಪಡಿಸ್ಕೊಡಿ ಅಂತಲೇ ನೆನ್ನೆ ಭೇಟಿ ಮಾಡಿ ಸೊ ಅವ್ರಿಗೆ ತಿಳಿಸಿದ್ದೀವಿ. ಸೊ ಇದರಿಂದ ತಮ್ಮೆಲ್ಲರಿಗೂ ಒಂದು ಮಾತ್ರ, ಆದಷ್ಟು ಬೇಗ ಪ್ರತಿಯೊಂದು ನಮ್ಮ ಫಲಾನುಭವಿಗಳಿಗೂ ಈ 80-90% ಕೆಲಸಗಳಾಗಿರೋದನ್ನು ಆದಷ್ಟು ಬೇಗ ಹಸ್ತಾಂತರ ಮಾಡ್ತಾರೆ. ಸೊ ಈ ಒಂದು ಏನದು EMIಗೆ ಅಲ್ಲಿ ಒಂದು ಸಹಾಯಧನ ಮಾಡ್ತೀವಿ ಅಂತ ಹೇಳಿದರು, ಅದು ಕೂಡ ಆದಷ್ಟು ಬೇಗ ಕಂಪ್ಲೀಟೇಷನ್ ಮಾಡ್ತೀವಿ ಅಂತ. ಇನ್ನು ಮುಂದೆ ನಮ್ಮ ಮುಖ್ಯಮಂತ್ರಿಗಳ 1 ಲಕ್ಷ ಬಗುಮಾಡಿ ಯೋಜನೆದು ಈ ಪ್ರಾಜೆಕ್ಟಲ್ಲಿ ಕೆಲಸಗಳು ಆದಷ್ಟು ಸ್ಟಾರ್ಟ್ ಆಗಿ ಬೇಗನೆ ಹಸ್ತಾಂತರ ಆಗುವಂಥ ಸಾಧ್ಯತೆ ಇದೆ. ಸೊ ಆಗುತ್ತೆ. ಲೆಟ್ರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ಅಲ್ಲಿ ತಿಳಿಸಿದ್ದೀವಿ. ಇವಾಗ ದೊಡ್ಡನಾಗಮಂಗಲದಲ್ಲಿ ನೀರಿಲ್ಲ. ಸೊ ನೀರಿಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಡ್ಬೇಕಾಗಿರೋದು ಸರ್ಕಾರ. ಮೂಲ ಸೌಕರ್ಯ ಮಾಡಿಕೊಡ್ಬೇಕು, ಮೂಲಭೂತ ಸೌಕರ್ಯವನ್ನು ಮಾಡಿಕೊಡ್ಬೇಕಾಗಿರೋದು. ಸೊ ಇದನ್ನೆಲ್ಲ ಮಾಡಿಕೊಡಿ ಅಂತ ಈ ಲೆಟ್ರ್ ಮುಖಾಂತರ ತಿಳಿಸಿರೋದು. ಸೊ ಇನ್ನೂ ಸಿಂಪಲಾಗಿ ಹೇಳ್ಬೇಕಾದ್ರೆ, ಇವಾಗ ಕಟ್ತಾ ಇರೋ ಮನೆ, ಕಟ್ಟಕ್ಕೆ ಸ್ಟಾಪ್ ಆಗಿರೋ ಮನೆ, ಇನ್ನು ಹಸ್ತಾಂತರ ಮಾಡಿರುವಂಥ ಮನೆ ಕೂಡ ಇವಾಗ ಏನೇನಿದೆ ಟೋಟಲಾಗಿ ಈ ಒಂದು ಯೋಜನೆಯಲ್ಲಿ ಜನರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಮಾಡಿಕೊಡಿ ಅಂತಲೇ ಟೋಟಲ್ ಓವರಾಲ್ ತೊಗೊಂಡಿರೋದು. ಸೊ ಹಂಗಾಗಿ ಆದಷ್ಟು
ಸ್ಥಳದಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೆಲಸಗಳು ಸ್ಟಾರ್ಟ್ ಆಗಿ ಆದಷ್ಟು ಬೇಗ ಎಲ್ಲರಿಗೂ ಹ್ಯಾಂಡ್ ಓವರ್ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕ್ಲಿಯರಾಗಿ ತಿಳಿಸೋದು ಒಂದು ಮಾತ್ರ, ಆದಷ್ಟು ಒಳ್ಳೆಯದಾಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಧನ್ಯವಾದ.